ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದು, ರಾಹುಲ್ ಅಲಿಜೆಸ್ ವೋಟ್ ಥೆಫ್ಟ್ ಟುಕ್ ಪ್ಲೇಸ್ ಇನ್ ಹರಿಯಾಣ ವಿತ್ ಎಲೆಕ್ಷನ್ ಕಮಿಷನ್ ಹೆಲ್ಪ್. ರಾಹುಲ್ ಗಾಂಧಿ ಅವರು ಇದೇ ಮೊದಲನೇ ಬಾರಿ ಅಲ್ಲ, ತುಂಬಾ ಸಾರಿ ಆರೋಪ ಮಾಡಿದ್ದಾರೆ. ಈಗ ಹರಿಯಾಣದಲ್ಲಿ ಅಲಿಗೇಷನ್ ಆಫ್ ಎಲೆಕ್ಟೋರಲ್ ಮ್ಯಾನಿಪುಲೇಷನ್, ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮ್ಯಾನಿಪುಲೇಟ್ ಮಾಡಿದ್ದಾರೆ. ಕಾಂಗ್ರೆಸ್ ಲೀಡರ್ ರಾಹುಲ್ ಗಾಂಧಿ alleged that around 25 lakh fake voters were added to Haryana's electoral roll ahead of the 2024 assembly election, claiming vote theft with the help of election commission. 25 ಲಕ್ಷ ನಕಲಿ ಮತದಾರರನ್ನ ಸೇರಿಸಿದ್ದಾರೆ. ಚುನಾವಣಾ ಆಯೋಗದ ಸಹಾಯದಿಂದ ಸರ್ಕಾರ ಅಂತಂದ್ರೆ ಎಲ್ಲ ಸೇರ್ಕೊಂಡು ಮತ ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಫೈಲ್ಸ್ ಅಂತ ಪ್ರೆಸೆಂಟ್ ಮಾಡಿ ಅದರಲ್ಲಿ ಸುಮಾರು 1,24,177 ಫೇಕ್ ಫೋಟೋಗಳನ್ನ ಯಾವ ತರ ಬಳಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ಕ್ಲೂಡಿಂಗ್ ರಿಪೀಟೆಡ್ ಯೂಸ್ ಆಫ್ ಬ್ರೆಸಿಲಿಯನ್ ಮಾಡೆಲ್ ಫೋಟೋಗ್ರಾಫ್. ಇದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಬ್ರೆಸಿಲಿಯನ್ ಮಾಡೆಲ್ನ ಒಂದು ಫೋಟೋಗ್ರಾಫ್ ಅನ್ನ ಪದೇ ಪದೇ ತುಂಬಾ ಕಡೆ ನೋಡಬಹುದು, ಮಲ್ಟಿಪಲ್ ಬೂತ್ ನಲ್ಲಿ. ಮತ್ತೆ ಲಾರ್ಜ್ ಸ್ಕೇಲ್ ಇರ್ರೆಗ್ಯುಲಾರಿಟಿಗಳಿದೆ ಇದರಲ್ಲಿ ಅನ್ನೋದನ್ನ ಅವರು ಅಲ್ಲಿ ಹೇಳಿದ್ದಾರೆ. ಇದಕ್ಕೆ ಎಲೆಕ್ಷನ್ ಕಮಿಷನ್ ಏನ್ ಹೇಳ್ತಾ ಇದೆ? ದ EC ಟರ್ಮ್ ದಿ ಅಲಿಗೇಷನ್ಸ್ ಅನ್ಫೌಂಡೆಡ್, ಆಧಾರ ರಹಿತ, ಇದು ಇದಕ್ಕೇನು ಪುರಾವೆ ಇಲ್ಲ ಇದು. ಸ್ಟೇಟಿಂಗ್ ನೋ ಎವಿಡೆನ್ಸ್ ಸಪೋರ್ಟೆಡ್ ಕ್ಲೇಮ್ಸ್ ಆಫ್ ಮಾಸ್ ಡೂಪ್ಲಿಕೇಶನ್, ಎಂಫಸೈಸಿಂಗ್ ದಟ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಸ್ ಆಫ್ ರೋಲ್ಸ್ ವರ್ ಕಂಡಕ್ಟೆಡ್ ಇನ್ ಹರಿಯಾಣ ಅಂಡ್ ಪಂಜಾಬ್. ಇದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಪುರಾವೆ ಇಲ್ಲ, ಸುಮ್ಮನೆ ಅವರು ಈ ತರ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಹರಿಯಾಣ ಪಂಜಾಬ್ನಲ್ಲಿ ಇದರ ತೀವ್ರ ಪರಿಷ್ಕರಣೆಯನ್ನ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ನಡೆಸಿದ್ದೇವೆ ಅಂತ ಇಲ್ಲಿ ಯಾವುದು ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಇನ್ನು ಕ್ಯಾನ್ ದೇವಸ್ವಾಮ್ ಸ್ಟಾಫ್ ಬಿ ಟ್ರೈಡ್ ಅಂಡರ್ ದಿ ಲಾ ಅಗೇನ್ಸ್ಟ್ ಗ್ರಾಫ್ಟ್ ಆಸ್ಕ್ಸ್ ಹೈಕೋರ್ಟ್. ಇಲ್ಲಿ ನೀವು ಸ್ವಲ್ಪ ದಿನದ ಹಿಂದಿನ ನೋಡ್ತಾ ಇರಬಹುದು, ಶಬರಿಮಲೆ ಮುಖ್ಯವಾಗಿ ಅಲ್ಲಿ ಮಿಸ್ ಅಪ್ರಾಪ್ರಿಯೇಷನ್ ಆಗಿದೆ ಕೆಲವೊಂದು ಅಂತ ವಿಷಯ ಇತ್ತು, ಸುದ್ದಿ ಇತ್ತು. ಈಗ ಕೇರಳ ಹೈಕೋರ್ಟ್ ಡೈರೆಕ್ಟೆಡ್ ಅ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಒಂದು SIT ತನಿಖೆ ಆಗಬೇಕು. ಯಾವುದಕ್ಕೆ ಅಂತಂದ್ರೆ ಟು ಪ್ರೋಬ್ ಪಾಸಿಬಲ್ ಮಿಸ್ ಅಪ್ರಾಪ್ರಿಯೇಷನ್ ಆಫ್ ಗೋಲ್ಡ್. ಚಿನ್ನ ಅಲ್ಲಿ ಆ ಕಲಾಕೃತಿಗಳ ಮತ್ತೆ ಬಾಗಿಲುಗಳ ದುರಸ್ತಿ ಮಾಡಬೇಕಾದ್ರೆ ಚಿನ್ನ ಲೇಪನ ಮಾಡ್ತಿದ್ರು. ಆ ಚಿನ್ನದ ದುರುಪಯೋಗ ಆಗುವ ಸಾಧ್ಯತೆ ಇದೆ. ಆ ದುರುಪಯೋಗವನ್ನ ತನಿಖೆ ಮಾಡ್ಲಿಕ್ಕೋಸ್ಕರ ಒಂದು ವಿಶೇಷ ತನಿಖಾ ತಂಡಕ್ಕೆ ಹೈಕೋರ್ಟ್ ಈಗ ಅಲ್ಲಿ ನಿರ್ದೇಶನವನ್ನ ನೀಡ್ತಾ ಇದೆ. ಯಾವಾಗಂತ ಅಲ್ಲಿ ರಿಪ್ಲೇಟಿಂಗ್ ಆಫ್ ದಿ ಸೇಕ್ರೆಡ್ ಆರ್ಟಿಫ್ಯಾಕ್ಟ್ಸ್ ಆಫ್ ದಿ ಶಬರಿಮಲಾ ಟೆಂಪಲ್, ಇನ್ಕ್ಲೂಡಿಂಗ್ ಐಡಾಲ್ಸ್ ಅಂಡ್ ಟೆಂಪಲ್ ಡೋರ್ಸ್, ರಿಪೇರಿ ಮಾಡಬೇಕಾದ್ರೆ ಆಗಿರುವಂತಹ ಮಿಸ್ ಅಪ್ರಾಪ್ರಿಯೇಷನ್ ಆಫ್ ಗೋಲ್ಡ್. ಲೀಗಲ್ ಎಕ್ಸಾಮಿನೇಷನ್ ನೋಡೋದಾದ್ರೆ ದ ಕೋರ್ಟ್ ಆಸ್ಕ್ಡ್ ವೆದರ್ ಟ್ರೆವಾಂಕೋರ್ ದೇವಸ್ವಾಮ್ ಬೋರ್ಡ್ ಅಫಿಷಿಯಲ್ಸ್ ಕ್ಯಾನ್ ಬಿ ಟ್ರೈಡ್ ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988. ಈ ಒಂದು ಆಕ್ಟ್ ನಡಿಯಲ್ಲಿ ಅಲ್ಲಿನ ದೇವಸ್ವಾಮ್ ಬೋರ್ಡ್ ಅದನ್ನ ತನಿಖೆ ಮಾಡಬಹುದು, ಅವರನ್ನ ವಿಚಾರಣೆ ಮಾಡಬಹುದು ಅಂತ ಕೋರ್ಟ್ ಪ್ರಶ್ನಿಸ್ತಾ ಇದೆ. ಗಿವನ್ ದಿ ಅಲಿಜ್ಡ್ ಮಿಸ್ಯೂಸ್ ಆಫ್ ಟೆಂಪಲ್ ರಿಸೋರ್ಸಸ್ ಅಲ್ವಾ, ಸಂಪನ್ಮೂಲಗಳನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅವರನ್ನ ವಿಚಾರಣೆ ಮಾಡಬೇಕಾಗಬಹುದು ಅಂತ ಕೋರ್ಟ್ ಹೇಳ್ತಾ ಇದೆ. ಜುಡಿಷಿಯಲ್ ಓವರ್ಸೈಟ್ ನೋಡೋದಾದ್ರೆ ಡಿವಿಷನ್ ಬೆಂಚ್ ಜಸ್ಟಿಸ್ ರಾಜ ವಿಜಯ ರಾಘವನ್ ಅಂಡ್ KV ಜಯಕುಮಾರ್ emphasized a scientific investigation and verified that the probe is progressing appropriately. ಮುಖ್ಯವಾಗಿ ತನಿಖೆ ನಡೀತಾ ಇದೆ, ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಸಿಕ್ತ್ ರೆಲಿಕ್ ಬ್ರಾಟ್ ಟು ಪಾಟ್ನಾ ಫ್ರಮ್ ಡೆಲ್ಲಿ ಆಫ್ಟರ್ ಓವರ್ 300 years. ಇದು ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಕೆಲವೊಂದು ಸಾರಿ ಮುಖ್ಯ ಆಗಿರುತ್ತೆ. ಇವೆಂಟ್ ಓವರ್ ನೋಡೋದಾದ್ರೆ ಸೇಕ್ರೆಡ್ ಝೋರ್ ಸಾಹಿಬ್ ಫುಟ್ವೇರ್ ಆಫ್ ದಿ 10th ಸಿಖ್ ಗುರು ಗೋವಿಂದ್ ಸಿಂಗ್ ಜಿ. ಸಿಖ್ಖರ 10ನೇ ಗುರು ಯಾರು? ಗುರು ಗೋವಿಂದ್ ಸಿಂಗರು. ಮತ್ತೆ ಅವರ ಹಿಸ್ ವೈಫ್ ಮಾತಾ ಸಾಹಿಬ್ ಕೌರ್ಜಿ, ಅವರ ಪತ್ನಿ, ಅವರ ಜೋರೆ ಸಾಹಿಬ್ ಅಂತಂದ್ರೆ ಅವರ ಪಾದರಕ್ಷೆಗಳನ್ನ ಆಫ್ಟರ್ ಮೋರ್ ದೆನ್ 300 years, 300 ವರ್ಷಗಳಿಗಿಂತ ಹೆಚ್ಚು ಕಾಲ ಅದು ದೆಹಲಿಯಲ್ಲಿತ್ತು. ಈಗ ಅದನ್ನ ಪಾಟ್ನಾ ಅಲ್ಲಿಗೆ ಸಾಗಿಸಿದ್ದಾರೆ, ಸ್ಥಳಾಂತರಿಸಿದ್ದಾರೆ. ಕಲ್ಚರಲ್ ಸಿಗ್ನಿಫಿಕೆನ್ಸ್ ನೋಡೋದಾದ್ರೆ ದ ರೆಲಿಕ್ ವಾಸ್ ಎನ್ಶ್ರೈನ್ಡ್ ಎಟ್ ದಿ ತಖತ್ ಶ್ರೀ ಹರ್ಮಂದಿರ್ ಜಿ ಪಾಟ್ನಾ ಸಾಹಿಬ್, ಬರ್ತ್ ಪ್ಲೇಸ್ ಆಫ್ ಗುರು ಗೋವಿಂದ್ ಸಿಂಗ್ ಜಿ, ಮಾರ್ಕಿಂಗ್ ಅನ್ ಇಂಪಾರ್ಟೆಂಟ್ ಒಕೇಶನ್ ಇನ್ ಸಿಖ್ ರಿಲಿಜಿಯಸ್ ಟ್ರೆಡಿಷನ್. ಮುಖ್ಯವಾಗಿ ಅದನ್ನ ಅಲ್ಲಿಂದ ತಂದು ಪಾಟ್ನಾದಲ್ಲಿ ತಖತ್ ಶ್ರೀ ಹರ್ಮಂದಿರ್ ಪಾಟ್ನಾ ಅಂತ ಸಾಹಿಬಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರ ಗುರು ಗೋವಿಂದ್ ಸಿಂಗ್ ಜಿ ಅವರ ಜನ್ಮಸ್ಥಳ ಅದು ಪಾಟ್ನಾದಲ್ಲಿರೋದು. ಸಿಖ್ಖರ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಇದೊಂದು ಪ್ರಮುಖ ಸಂದರ್ಭ ಅಂತ ಹೇಳಬಹುದು. ಸೈಂಟಿಫಿಕ್ ಅಥೆಂಟಿಕೇಶನ್
ಬಗ್ಗೆ ನೋಡೋದಾದ್ರೆ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಕಲ್ಚರ್, ಸಂಸ್ಕೃತಿ ಸಚಿವಾಲಯ ಅಂತ ಹೇಳ್ತೀವಲ್ವಾ, ಇಂದಿರಾ ಗಾಂಧಿ, ಇಲ್ಲಿ ಇನ್ನೊಂದು ಬರುತ್ತೆ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್. ಯೂನಿಯನ್ ಮಿನಿಸ್ಟ್ರಿ ಆಫ್ ಕಲ್ಚರ್ ವೆರಿಫೈಡ್ ದಿ ರೆಲಿಕ್ಸ್ ಅಥೆಂಟಿಸಿಟಿ ಟು ಕಾರ್ಬನ್ ಡೇಟಿಂಗ್. ಕಾರ್ಬನ್ ಡೇಟಿಂಗ್ ನ ಮೂಲಕ ಅದರ ಅಥೆಂಟಿಸಿಟಿಯನ್ನ ವೆರಿಫೈ ಮಾಡಿದ್ದಾರೆ. ಸಪೋರ್ಟ್ ಫ್ರಮ್ ದಿ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್, IGNCA ಅಂತ ಹೇಳ್ತೇವೆ. ಇದಕ್ಕೆ ರಿಸರ್ವೇಶನ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಇದನ್ನು ಮಾಡಿದ್ದಾರೆ. ಇನ್ನು ಬಹಳ ಇಂಪಾರ್ಟೆಂಟ್ ಆದ ವಿಷಯ ಪಾಲಿಟಿಗೆ ಸಂಬಂಧಪಟ್ಟಿದ್ದು. ನೀವು ಒಂದು ವೇಳೆ ಪೊಲಿಟಿ ಜಿಯೋಗ್ರಫಿ ಫ್ರೀಯಾಗಿ ಕೇಳ್ತೀರಾ ಅಂತಂದ್ರೆ UPSC ಮೈಂಡ್ ಗೇಮ್ ಚಾನಲ್ ಅಲ್ಲಿ ಈಗ ಆಲ್ರೆಡಿ ಪೊಲಿಟಿ ಜಿಯೋಗ್ರಫಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಎಕನಾಮಿ ಸಹ ಸ್ಟಾರ್ಟ್ ಆಗುವ ಒಂದು ಸಾಧ್ಯತೆ ಇದೆ. ಮತ್ತೆ ಡೈಲಿ ಬೆಳಿಗ್ಗೆ ಹೈಲೈಟ್ಸ್, ಪ್ರಜಾವಾಣಿ ಮತ್ತೆ ಹಿಂದೂ ಪತ್ರಿಕೆಯ ಮುಖ್ಯವಾದ ಹೈಲೈಟ್ಸ್ ಗಳನ್ನ 8 ಗಂಟೆ ಅಥವಾ 9 ಗಂಟೆ ಒಳಗಡೆ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವು UPSC ಮೈಂಡ್ ಗೇಮ್ ಚಾನಲ್ ಅನ್ನ ರೆಫರ್ ಮಾಡಬಹುದು, ಯೂಟ್ಯೂಬ್ ಚಾನಲ್. ಇಲ್ಲಿ ಪೊಲಿಟಿಗೆ ಸಂಬಂಧಪಟ್ಟಿದ್ದು ಕಂಟೆಂಪ್ಟ್ ಆಫ್ ಕೋರ್ಟ್ ಮೀನಿಂಗ್ ಏನಂತಂದ್ರೆ ಶೋವಿಂಗ್ ಡಿಸ್ರೆಸ್ಪೆಕ್ಟ್ ಆರ್ ಡಿಸ್ಒಬಿಡಿಯನ್ಸ್ ಟು ದಿ ಕೋರ್ಟ್. ನ್ಯಾಯಾಲಯಕ್ಕೆ ಅಗೌರವ ಅಥವಾ ಅವಿಧೇಯತೆಯನ್ನು ತೋರಿಸೋದು. ವಿಚ್ ಕ್ಯಾನ್ ಹಾರ್ಮ್ ದಿ ಅಥಾರಿಟಿ ಆರ್ ವರ್ಕಿಂಗ್ ಆಫ್ ಜುಡಿಷಿಯರಿ. ಅದರಿಂದಾಗಿ ಆ ನ್ಯಾಯಾಂಗದ ಅಧಿಕಾರಕ್ಕೆ ಅಥವಾ ಕಾರ್ಯನಿರ್ವಹಣೆಗೆ ಹಾನಿಯಾಗಬಹುದು. 2 ತರ ಇದೆ, ಒಂದು ಸಿವಿಲ್ ಕಂಟೆಂಪ್ಟ್, ಇನ್ನೊಂದು ಕ್ರಿಮಿನಲ್ ಕಂಟೆಂಪ್ಟ್. ಸಿವಿಲ್ ನ್ಯಾಯಾಂಗ ನಿಂದನೆ ಮತ್ತೆ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ. ಸಿವಿಲ್ ಅಂತಂದ್ರೆ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿರುತ್ತೆ, ಅದನ್ನ ಫಾಲೋ ಮಾಡದೇ ಇರೋದು ಸಿಂಪಲ್ ಆಗಿ. ಕ್ರಿಮಿನಲ್ ಅಂತಂದ್ರೆ ಕೋರ್ಟ್ ಅನ್ನ ಇನ್ಸಲ್ಟ್ ಮಾಡೋದು ಅಥವಾ ನ್ಯಾಯ ಪ್ರಕ್ರಿಯೆಗೆ ಅಡ್ಡಿಪಡಿಸೋದು, ಡಿಸ್ಟರ್ಬಿಂಗ್ ದಿ ಜಸ್ಟಿಸ್. ಲೀಗಲ್ ಬೇಸಿಸ್ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 129, ಹೈಕೋರ್ಟ್ ಆರ್ಟಿಕಲ್ 215 ಕ್ಯಾನ್ ಪನಿಷ್ ಫಾರ್ ಕಂಟೆಂಪ್ಟ್ ಅಂಡರ್ ದಿ ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆಕ್ಟ್ 1971. ಕಂಟೆಂಪ್ಟ್ ಆಫ್ ಕೋರ್ಟ್ 1971 ಇದರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಒಂದು ಕಂಟೆಂಪ್ಟ್ ಅನ್ನ ಅಥವಾ ನೀವೇನಾದ್ರೂ ನ್ಯಾಯಾಂಗ ನಿಂದನೆ ಮಾಡಿದ್ರೆ ಪನಿಷ್ಮೆಂಟ್ ಕೊಡಬಹುದು. ಅಂದ್ರೆ ಲಿಮಿಟ್ಸ್ ಆಫ್ ಕ್ರಿಟಿಸಿಸಮ್. ಈಗ ಫೇರ್ ಕ್ರಿಟಿಸಿಸಮ್ ಆಫ್ ಜಡ್ಜ್ಮೆಂಟ್, ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರು ನಾವು ಒಪ್ಕೊಂಡಿರ್ಬೇಕಾ, ಅದನ್ನ ಟೀಕೆ ಮಾಡ್ಲಿಕ್ಕೂ ಅವಕಾಶ ಇಲ್ವಾ ಅಂತ ಕೇಳಿದ್ರೆ ಇದೆ ಫೇರ್ ಕ್ರಿಟಿಸಿಸಮ್. ಅಂದ್ರೆ ಏನ್ ಮಾಡಬಹುದು, ನಾವು ಟೀಕೆ ಮಾಡಬಹುದು, ಆದ್ರೆ ಅಬ್ಯೂಸಿವ್ ಫಾಲ್ಸ್ ರಿಮಾರ್ಕು ಅದನ್ನೆಲ್ಲ ಕೊಡಬಾರದು. ದಟ್ ಲೋವರ್ ದಿ ಡಿಗ್ನಿಟಿ ಆಫ್ ದಿ ಕೋರ್ಟ್ ಅಂಡ್ ಕನ್ಸಿಡರ್ಡ್ ಕಂಟೆಂಪ್ಟ್. ಅಂತಹ ಒಂದು ಹೇಳಿಕೆಗಳನ್ನು ಕೊಟ್ರೆ, ಸುಳ್ಳು ಸುದ್ದಿಗಳನ್ನ ಹರಡಿದ್ರೆ ಅದರಿಂದ ಕೋರ್ಟಿನ ಡಿಗ್ನಿಟಿ, ಘನತೆಗೆ ಧಕ್ಕೆ ಬರುತ್ತೆ. ಅದನ್ನ ಕಂಟೆಂಪ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನೊಂದು ಆರ್ಟಿಕಲ್ ಬಹಳ ಮುಖ್ಯವಾದ ಆರ್ಟಿಕಲ್, ಇದು ಸಹ ಪಾಲಿಟಿ ಗವರ್ನೆನ್ಸ್ ಎಥಿಕ್ಸ್ ಇನ್ ಎಲೆಕ್ಷನ್ಗೆ ಸಂಬಂಧಪಟ್ಟಿರೋದು. ಮ್ಯಾಲಿಬಲ್ ಕೋಡ್ ಆಫ್ ಕಂಡಕ್ಟ್, MCC ಎಲೆಕ್ಷನ್ ಸಂದರ್ಭದಲ್ಲಿ ಅಪ್ಲೈ ಆಗುತ್ತೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಅದರ ಆಕ್ಚುಯಲ್ ಫಾರ್ಮ್. ಆದ್ರೆ ಇಲ್ಲಿ ಆಥರ್ ಪ್ರಕಾರ ಅದು ಮ್ಯಾಲಿಬಲ್ ಅಂತಂದ್ರೆ ಅಷ್ಟೇನು ಸ್ಟ್ರಾಂಗ್ ಇಲ್ಲದೆ ಇರೋದು, ಮೆದುವಾಗಿದ್ದು. ಮತ್ತೆ ಮ್ಯಾಲಿಬಲ್ ಡಕ್ಟೈಲ್ ಅಂತೆಲ್ಲ ಬರುತ್ತಲ್ವಾ, ಸೈನ್ಸ್ ಓದೋರಿಗೆ ಗೊತ್ತಿರುತ್ತೆ. ಅದೇ ರೀತಿ ಇಲ್ಲಿ ಕೋಡ್ ಆಫ್ ಕಂಡಕ್ಟ್ ಏನು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. MCC ಅಂತಂದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಹಾಗಂದ್ರೆ ಏನು, ಸೆಟ್ ಆಫ್ ಗೈಡ್ ಲೈನ್ಸ್ ಫಾರ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಕ್ಯಾಂಡಿಡೇಟ್ಸ್ ಎನ್ಶೋರ್ ಫೇರ್ ಪ್ಲೇ ಡ್ಯೂರಿಂಗ್ ಎಲೆಕ್ಷನ್ಸ್. ಎಲೆಕ್ಷನ್ ಆಗ್ಬೇಕಾದ್ರೆ ಒಂದು ಪಾರ್ಟಿ ಮತ್ತೆ ಕ್ಯಾಂಡಿಡೇಟ್ಗಳು ಯಾವ ತರ ಇರಬೇಕು, ಅವರಿಗೆ ಕೊಡುವಂತಹ ಮಾರ್ಗಸೂಚಿಗಳು, ಅದಕ್ಕೆ ನಾವು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರೀತೇವೆ. ಯಾಕದನ್ನ ಆ ಮಾರ್ಗಸೂಚಿಗಳನ್ನ ನೀಡ್ತಾರೆ, ಯಾಕಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರತಿಯೊಂದು ನ್ಯಾಯಯುತವಾಗಿರ್ಬೇಕು, ಪ್ರತಿಯೊಬ್ಬರಿಗೂ ಸಮಾನವಾಗಿ ಅವಕಾಶ ಸಿಗಬೇಕು. ಯಾವಾಗ ಅಪ್ಲೈ ಆಗುತ್ತೆ ಅಂತಂದ್ರೆ ಫ್ರಾಮ್ ದಿ ಡೇ ಎಲೆಕ್ಷನ್ ಡೇಟ್ಸ್ ಆರ್ ಅನೌನ್ಸ್ಡ್ ಟಿಲ್ ದ ರಿಸಲ್ಟ್ ಆರ್ ಡಿಕ್ಲೇರ್ಡ್. ಈ MCC ಅನ್ನೋದು ಎಲೆಕ್ಷನ್ ಡೇಟ್ ಅನೌನ್ಸ್ ಆದಾಗಿಂದ ರಿಸಲ್ಟ್ ಡಿಕ್ಲೇರ್ ಆಗೋ ತನಕ ಅಪ್ಲೈ ಆಗುತ್ತೆ. ಪರ್ಪಸ್ ಏನಿದ್ರದ್ದು, ಪ್ರಿವೆಂಟ್ ಮಿಸ್ಯೂಸ್ ಆಫ್ ಪವರ್ ಬೈ ರೂಲಿಂಗ್ ಗವರ್ಮೆಂಟ್. ಒಂದು ಪಕ್ಷ ಆಡಳಿತದಲ್ಲಿ ಇರುತ್ತೆ, ಆಡಳಿತ ಪಕ್ಷ ತನ್ನ ಪವರ್ ಅನ್ನ ಮಿಸ್ಯೂಸ್ ಮಾಡ್ಕೋಬಾರದು. ಜನರನ್ನ ಆಕರ್ಷಿಸೋದು, ಹೊಸ ಹೊಸ ಯೋಜನೆಗಳನ್ನ ಆವಾಗಲೇ ಜಾರಿಗೆ ತರೋದು, ಅದನ್ನ ಮಾಡಬಾರದು. ಅದರಿಂದ ಈಕ್ವಲ್ ಕಂಡೀಷನ್ ಫಾರ್ ಆಲ್ ಕಂಟೆಸ್ಟೆಂಟ್ ಅಲ್ವಾ, ಎಲ್ಲಾ ಕಂಟೆಸ್ಟೆಂಟ್ಗಳಿಗೂ ಈಕ್ವಲ್ ಟ್ರೀಟ್ಮೆಂಟ್ ಸಿಗಬೇಕು. ಇನ್ನು ಜನರಲ್ ಕಂಡಕ್ಟ್ ಅಂತಿದೆ, ಅಂತಂದ್ರೆ ಪಾರ್ಟೀಸ್ಗಳು ಹೇಟ್ ಸ್ಪೀಚ್ ಮಾಡಬಾರ್ದು, ದ್ವೇಷ ಭಾಷಣ ಮಾಡಬಾರ್ದು. ಫಾಲ್ಸ್ ಪ್ರಾಮಿಸಸ್, ಸುಮ್ನೆ ಎಲ್ರಿಗೂ ಹೊಸ ಹೊಸ ಪ್ರಣಾಳಿಕೆ ಅಂತ ಹೇಳಿ ಅಂದ್ರೆ ಸುಳ್ಳು ಪ್ರಾಮಿಸ್ಗಳನ್ನು ಕೊಡೋದು. ಪರ್ಸನಲ್ ಅಟ್ಯಾಕ್ ಮಾಡಬಾರ್ದು, ಜನರಲ್ ಕಂಡಕ್ಟ್ ಅಲ್ಲಿ ಬರುತ್ತೆ. ಮತ್ತೆ ಯಾವ ಪಾರ್ಟಿ ಪವರ್ ಅಲ್ಲಿ ಇರುತ್ತಲ್ವಾ, ಅವಾಗ ಮಿನಿಸ್ಟರ್ಸ್ ಕೆನಾಟ್ ಅನೌನ್ಸ್ ನ್ಯೂ ಪ್ರಾಜೆಕ್ಟ್, ಫಿನಾನ್ಷಿಯಲ್ ಗ್ರಾಂಟ್ಸ್ ಆರ್ ಲೇ ಫೌಂಡೇಶನ್ ಸ್ಟೋನ್ಸ್. ಹೊಸ ಯೋಜನೆಗಳಿಗೆ ಅಡಿಗಲ್ ಹಾಕೋದಿರಬಹುದು, ಹೊಸ ಪ್ರಾಜೆಕ್ಟ್ ಘೋಷಣೆ ಮಾಡೋದು, ಫಿನಾನ್ಷಿಯಲ್ ಗ್ರಾಂಟ್ ಗಳನ್ನ ಅನೌನ್ಸ್ ಮಾಡೋದೆಲ್ಲ ಮಾಡಬಾರದು. ಮತ್ತೆ ಆನ್ ಗೋಯಿಂಗ್ ಸ್ಕೀಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಕಂಟಿನ್ಯೂ ಆಗಬಹುದು, ಆದ್ರೆ
ನ್ಯೂ ಒನ್ಸ್ ಕೆನಾಟ್ ಬಿ ಅನೌನ್ಸ್ಡ್ ಆಫ್ಟರ್ ಎಲೆಕ್ಷನ್ಸ್ ಆರ್ ಡಿಕ್ಲೇರ್ಡ್. ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಹೊಸ ಸ್ಕೀಮ್ ಅನ್ನ ಅನೌನ್ಸ್ ಮಾಡೋ ಹಾಗಿಲ್ಲ. ಪ್ರಾಬ್ಲಮ್ ಏನಂತಂದ್ರೆ ವೈಲೇಷನ್ಸ್ ಗ್ಯಾಲೋರ್ ಅಂತಂದ್ರೆ ಎಲ್ಲಾ ಕಡೆ ಇದ್ರ ವೈಲೇಷನ್ ಕಂಡು ಬರ್ತಾ ಇದೆ, ಹೇರಳವಾಗಿ ಕಂಡು ಬರ್ತಾ ಇದೆ. MCC ಇಸ್ ನಾಟ್ ಅ ಲಾ. ಇದೊಂದು ಲಾ ಅಲ್ಲ, ಇಟ್ಸ್ ಅ ಮಾರಲ್ ಕೋಡ್. ಮಾರಲ್ ಕೋಡ್ ಆಗಿರೋದ್ರಿಂದ ಲೀಗಲಿ ಎನ್ಫೋರ್ಸಿಬಲ್ ಅಲ್ಲ. ಇದು ಲೀಗಲ್ ಆಗಿ ಎನ್ಫೋರ್ಸಿಬಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ ಕ್ಯಾನ್ ಆಕ್ಟ್ ಓನ್ಲಿ ಬೈ ಲಿಂಕಿಂಗ್ ಇಟ್ ಟು ಕ್ರಿಮಿನಲ್ ಲಾಸ್ ಆರ್ ದಿ ರಿಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ಸ್ ಆಕ್ಟ್. ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬಹುದು. ಯಾವಾಗ ಅಂತಂದ್ರೆ ಅವ್ರು ಮಾಡಿರುವಂತಹ ಕೆಲಸ ಕ್ರಿಮಿನಲ್ ಲಾಗೆ ಸಂಬಂಧಪಟ್ಟಿದ್ರೆ ಮತ್ತು RPA ಅಂತ ಕರೀತೇವೆ, ರಿಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ಸ್ ಆಕ್ಟ್, ಅದಕ್ಕೆ ಸಂಬಂಧಪಟ್ಟಿದ್ರೆ ಆವಾಗ ಕ್ರಮ ಕೈಗೊಳ್ಳಬಹುದು. ಹೆನ್ಸ್ ಗವರ್ಮೆಂಟ್ಸ್ ಫೈಂಡ್ ಲೂಪ್ ಹೋಲ್ಸ್. ಆವಾಗ ಇವರಿಗೆ ಈಸಿ ಆಯ್ತು, ನಮಗೆ ಬೇಕಾಗಿರೋ ಲೂಪ್ ಹೋಲ್ಗಳನ್ನ ಫೈಂಡ್ ಔಟ್ ಮಾಡ್ಕೊಳ್ತಾರೆ, ಹೊಸ ಸ್ಕೀಮ್ಗಳನ್ನ ಅನೌನ್ಸ್ ಮಾಡ್ತಾರೆ ಜಸ್ಟ್ ಬಿಫೋರ್ ದ ಎಲೆಕ್ಷನ್. ಆವಾಗ ಅನೌನ್ಸ್ ಮಾಡಿದಾಗ ಹೇಳೋದೇನು ಇಲ್ಲ, ಇದು ಆನ್ಗೋಯಿಂಗ್ ಸ್ಕೀಮೇ, ಇದು ನಡೀತಾ ಇರೋ ಸ್ಕೀಮೇ ಅಂತಾನೆ ಹೇಳಿ ಹೊಸ ಸ್ಕೀಮ್ ಅನ್ನು ತರೋದು. ಆವಾಗ ಲೆವೆಲ್ ಆಫ್ ಪ್ಲೇಯಿಂಗ್ ಫೀಲ್ಡ್ ಅನ್ನೋದು ಇರೋದಿಲ್ಲ. ರೂಲಿಂಗ್ ಪಾರ್ಟೀಸ್ಗಳಿಗೆ ಅನ್ಫೇರ್ ಅಡ್ವಾಂಟೇಜ್ ಸಿಗುತ್ತೆ. ರೀಸೆಂಟ್ ಎಕ್ಸಾಂಪಲ್ ನೋಡೋದಾದ್ರೆ ಬಿಹಾರ್ಸ್ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನಾ ಆಗಸ್ಟ್ 2025 ಲಾಂಚ್ ಮಾಡಿದ್ರು ಜಸ್ಟ್ ಬಿಫೋರ್ ದ ಎಲೆಕ್ಷನ್. ಅದ್ರ ಪ್ರಕಾರ ವಿಮೆನ್ಸ್ ಗೆಟ್ 10,000 ಕ್ಯಾಶ್ ಗ್ರಾಂಟ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಮಹಿಳೆಯರಿಗೆ ಸ್ವ ಉದ್ಯೋಗಕ್ಕೋಸ್ಕರ 10,000 ಕ್ಯಾಶ್ ಗ್ರಾಂಟ್ ಅನ್ನ ಕೊಡ್ತಾರೆ. ಡಿಸ್ಬರ್ಸ್ಮೆಂಟ್ ಸ್ಟಾರ್ಟೆಡ್ ಸೆಪ್ಟೆಂಬರ್ 26. ಅದು ನವೆಂಬರ್ 7 ತನಕನೂ ಕಂಟಿನ್ಯೂ ಆಯಿತು. MCC ಪೀರಿಯಡ್ ನಲ್ಲೂ ಸಹ ಕಂಟಿನ್ಯೂ ಆಗ್ತಾ ಇದೆ. ಎಲೆಕ್ಷನ್ ಸ್ಕೆಡ್ಯೂಲ್ಡ್ ಫಾರ್ ನವೆಂಬರ್ 6 and 11 ಅಲ್ವಾ, 6-11ಗೆ ಸ್ಕೆಡ್ಯೂಲ್ ಆಗಿರೋದು. ಹಾಗಾಗಿ ಆ ಸಂದರ್ಭದಲ್ಲೂ ಈಗ ಕಂಟಿನ್ಯೂ ಆಗ್ತಾನೆ ಇದೆ. ಅದು ಆ ಕಡೆ ಈ ಕಡೆ ಎಲೆಕ್ಷನ್ ಎರಡು ಒಂದೇ ಸರಿ ಆಗ್ತಾ ಇದೆ. ದೋ ಲೇಬಲ್ಡ್ ಅನ್ ಎಕ್ಸಿಸ್ಟಿಂಗ್ ಸ್ಕೀಮ್, ಟೈಮಿಂಗ್ ಕ್ಲಿಯರ್ಲಿ ಇನ್ಫ್ಲೂಯೆನ್ಸ್ ವೋಟರ್ಸ್. ಅವ್ರು ಹೇಳ್ಬಹುದು ಇದು ಎಕ್ಸಿಸ್ಟಿಂಗ್ ಸ್ಕೀಮೇ ಅಂತ, ಆದ್ರೆ ಈ ಟೈಮ್ನಲ್ಲೇ ಯಾಕೆ ಅದನ್ನ ಈ ತರ ಮಾಡಬೇಕಿತ್ತು. ಹಾಗಾಗಿ ಅದು MCC ಸ್ಪಿರಿಟ್ ಅನ್ನ ವೈಲೇಟ್ ಮಾಡುತ್ತೆ, MCC ಮುಖ್ಯ ತತ್ವಗಳಿಗೆ ಧಕ್ಕೆ ತರುತ್ತೆ. ನಾಟ್ ಅ ಒನ್ ಟೈಮ್ ಕೇಸ್, ಇದನ್ನು ಒಂದ್ಸರಿ ಮಾತ್ರ ಆಗೋದಲ್ಲ. ಸಿಮಿಲರ್ ಮಿಸ್ಯೂಸ್ ಹ್ಯಾಸ್ ಹ್ಯಾಪನ್ಡ್ ಅಂಡರ್ ಡಿಫರೆಂಟ್ ಗೌರ್ಮೆಂಟ್. ಸೆಂಟರ್ ಇರಬಹುದು, ಸ್ಟೇಟು, ಅಕ್ರಾಸ್ ಪಾರ್ಟೀಸ್, ಎಲ್ಲಾ ಪಾರ್ಟಿಗಳಲ್ಲೂ ನೋಡ್ತೇವೆ ಇದನ್ನ, ಒಂದೇ ಕಡೆ ಅಂತಲ್ಲ. ಎಲ್ಲಾ ರಾಜ್ಯಗಳಲ್ಲಿ, ಎಲ್ಲಾ ಪಾರ್ಟಿಗಳಲ್ಲಿ, ಎಲ್ಲಾ ಸಂದರ್ಭಗಳಲ್ಲಿ, ಎಲೆಕ್ಷನ್ಗಳಲ್ಲಿ ಇದನ್ನು ನಾವು ನೋಡಬಹುದು. ಕ್ಯಾಶ್ ಟ್ರಾನ್ಸ್ಫರ್, ಲಾಸ್ಟ್ ಮಿನಿಟ್ ಅಲ್ಲಿ ಇನಾಗ್ರೇಷನ್ ಮಾಡೋದು, ಫೌಂಡೇಶನ್ ಸ್ಟೋನ್ಗಳನ್ನ ಹಾಕೋದು, ಹೊಸ ಉದ್ಘಾಟನೆ ಮಾಡೋದು, ಆಲ್ ಯೂಸ್ ಟು ವಿನ್ ಫೇವರ್ ಬಿಫೋರ್ ಪೋಲ್ಸ್ ಅಲ್ವಾ. ಎಲ್ಲ ಮಾಡೋದು ಯಾಕೆ? ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ, ವೋಟ್ ಪಡ್ಕೊಳ್ಳಿಕ್ಕೆ. ಹೆನ್ಸ್ MCC ಇಸ್ ಆನರ್ಡ್ ಮೋರ್ ಇನ್ ದಿ ಬ್ರೀಚ್ ದನ್ ದಿ ಅಬ್ಸರ್ವೆನ್ಸ್ ಅಲ್ವಾ. ಹೆಲ್ಮೆಟ್ ಫ್ರೇಸ್, ಪೀಪಲ್ ಫಾಲೋ ಇಟ್ ಮೋರ್ ಬೈ ಬ್ರೇಕಿಂಗ್ ಇಟ್ ಅಂತಂದ್ರೆ ಇದನ್ನ ಫಾಲೋ ಮಾಡೋದು ಯಾವ ತರ ಅಂತಂದ್ರೆ ಬ್ರೇಕ್ ಮಾಡೋದ್ರಿಂದಾನೆ ಜಾಸ್ತಿ ಇದರ ಕುಖ್ಯಾತಿ ಅಂತ ಹೇಳ್ತೀವಲ್ವಾ. ಬ್ರೀಚ್ ಮಾಡೋದಕ್ಕೋಸ್ಕರನೇ ಇದು ಜಾಸ್ತಿ ಬಳಕೆ ಆಗ್ತಾ ಇದೆ. ಆದ್ರೆ ಇಲೆಕ್ಷನ್ ಕಮಿಷನ್ ಯಾಕೇನು ಮಾಡ್ತಾ ಇಲ್ಲ? ವೈ ಈಸ್ ಇಟ್ ಡಸಂಟ್ ಮೇಕ್ ಇಟ್ ಲೀಗಲಿ ಬೈಂಡಿಂಗ್? ಲೀಗಲಿ ಬೈಂಡಿಂಗ್ ಅಂತ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ 2013 ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಸಜೆಸ್ಟೆಡ್ ಮೇಕಿಂಗ್ MCC ಅ ಲಾ. ಸ್ಟ್ಯಾಂಡಿಂಗ್ ಕಮಿಟಿ, ಸ್ಥಾಯಿ ಸಮಿತಿ ಏನ್ ಹೇಳಿತ್ತಂತಂದ್ರೆ MCC ಅನ್ನ ಒಂದು ಲಾ ತರ ಮಾಡಿ ಅಂತ ಹೇಳಿದ್ರು. ಆದ್ರೆ EC ಡಿಸ್ಅಗ್ರೀಡ್, ಎಲೆಕ್ಷನ್ ಕಮಿಷನ್ ಒಪ್ಕೊಳ್ಳಿಲ್ಲ. ಎಲೆಕ್ಷನ್ ಕಂಪ್ಲೀಟ್ ಆಗೋಕೆ 45 ದಿನ ಬೇಕು. ಈ ಸಂದರ್ಭದಲ್ಲಿ MCC ಲಾ ಮಾಡಿದ್ರೆ ಅಲ್ಲಿ ಮತ್ತೆ ಕೇಸ್ ಆಗುತ್ತೆ. ಆ ಲೀಗಲ್ ಪ್ರೊಸೀಡಿಂಗಿಗೆ ವರ್ಷಗಟ್ಟಲೆ ಬೇಕು. ಅದರಿಂದಾಗಿ ಎಲೆಕ್ಷನ್ ಡಿಲೇ ಆಗುತ್ತೆ, ಕೋರ್ಟ್ ನಲ್ಲಿ ಪ್ರಕರಣ ನಡೀತಾ ಇರುತ್ತೆ. MCC ರಿಮೇನ್ಸ್ ಮಾರಲ್ ಕೋಡ್, ನಾಟ್ ಅ ಲಾ. ಈ ಕಾರಣದಿಂದಾಗಿ MCC ಇನ್ನು ಕೋಡ್ ಆಗಿ ಉಳಿದಿದೆ, ಲಾ ಆಗಿಲ್ಲ. ಆಥರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರಾಬ್ಲಮ್ ಇರೋದು ವೀಕ್ ಎನ್ಫೋರ್ಸಿಬಿಲಿಟಿ ಅಲ್ವಾ. MCC ವೈಲೇಷನ್ ಅನ್ನ ಎಫೆಕ್ಟಿವ್ ಆಗಿ ಪನಿಷ್ ಮಾಡ್ತಾ ಇಲ್ಲ, ಮತ್ತೆ ಪೊಲಿಟಿಕಲ್ ಮ್ಯಾನಿಪುಲೇಷನ್ಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಪಾರ್ಟೀಸ್ಗಳು. ಆನ್ಗೋಯಿಂಗ್ ಸ್ಕೀಮ್ ಅಂತ ಹೇಳಿ ಜಸ್ಟ್ ಬಿಫೋರ್ ಎಲೆಕ್ಷನ್ ಏನ್ ಮಾಡ್ತಾರೆ, ಹೊಸ ಸ್ಕೀಮ್ ಅನ್ನ ತರ್ತಾರೆ. ಮತ್ತೆ ಎಲೆಕ್ಷನ್ ಕಮಿಷನ್ಗೂ ಲಿಮಿಟೇಷನ್ ಇದೆ, ಸ್ಟ್ರಾಂಗ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪಬ್ಲಿಕ್ ಪ್ರೆಷರು ಮತ್ತೆ ಲೀಗಲ್ ಬ್ಯಾಕಿಂಗು ಇದ್ಯಾವುದು ಅಲ್ಲಿ ಕಂಡು ಬರ್ತಾ ಇಲ್ಲ. ಮತ್ತೆ ಮಾರಲ್ ಹಿಪೋಕ್ರಸಿ ಅಲ್ವಾ. ಪಾರ್ಟೀಸ್ ಪ್ರೇಸ್ ದಿ MCC ಬಟ್ ಓಪನ್ಲಿ ಬೈಪಾಸ್ ಇಟ್. ಎಲ್ಲ ಅದನ್ನ ಹೊಗಳೋರೆ, ಆದ್ರೆ ಅದನ್ನ ನಿಜವಾಗ್ಲೂ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಎಲ್ಲ ಅದಕ್ಕೆ ಮೇಲ್ಗಡೆ ಹೆಲ್ಮೆಟ್ ಪ್ರೇಸ್ ಅಂತ ಹೇಳಿದ ಏನಂತಂದ್ರೆ ಹೆಲ್ಮೆಟ್ ಹಾಕೊಳ್ಳೋದು ಬಹಳ ಮುಖ್ಯ ಅಂತ ಎಲ್ರಿಗೂ ಗೊತ್ತಿದೆ, ಆದ್ರೂ ಹೆಲ್ಮೆಟ್ ಹಾಕೊಳ್ಳೋದಿಲ್ಲ. ಎಲ್ರೂ ಪ್ರತಿಯೊಬ್ಬರಿಗೂ ಸಲಹೆ ಕೊಡೋರೆ, ತಾವು ಅದನ್ನ ಫಾಲೋ ಮಾಡೋದಿಲ್ಲ ಅನ್ನೋ ರೀತಿ. ಹಾಗಾಗಿ ಸ್ಟಾಪ್ ದ ಶ್ಯಾಮ್, ನೆಪ ಕೊಡೋದನ್ನ ಬಿಟ್ಬಿಡಿ. ಸಿನ್ಸ್ ಪೊಲಿಟಿಷಿಯನ್ಸ್ ಕೀಪ್ ವೈಲೇಟಿಂಗ್ MCC ಡೆವಲಪ್ಮೆಂಟ್ ರಿಲೇಟೆಡ್ ಕ್ಲಾಸಸ್, ಬೆಟರ್ ಟು ರಿಮೂವ್ ದೋಸ್ ಇಂಪ್ರಾಕ್ಟಿಕಲ್ ಪಾರ್ಟ್ಸ್ ಅಲ್ವಾ. ಸುಮ್ಮನೆ ಯಾಕೆ ಇಟ್ಟಿದ್ದೀರಿ ಅದನ್ನ, ರಾದರ್ ದನ್ ಪ್ರಿಟೆಂಡಿಂಗ್ ದೇ ವರ್ಕ್, ಎಲ್ಲ ವರ್ಕ್ ಆಗ್ತಿದೆ ಅಂತ ಸುಮ್ಮನೆ
ಹೇಳಿಕೆ ಕೊಡ್ತಾ ಇರ್ತೀರಿ ಅಷ್ಟೇ, ಅದನ್ನ ರಿಮೂವ್ ಮಾಡಿಬಿಡಿ. ಅದರ್ MCC ಪಾರ್ಟ್ಸ್, ಈಗ ಕ್ಯಾಂಪೇನ್ ಕಂಡಕ್ಟ್ ಮಾಡೋದು, ಹೇಟ್ ಸ್ಪೀಚು, ಯೂಸ್ ಆಫ್ ರಿಲಿಜನ್, ಅದನ್ನ ಇಟ್ ಕ್ಯಾನ್ ಸ್ಟಿಲ್ ಬಿ ಹ್ಯಾಂಡಲ್ಡ್ ಅಂಡರ್ EC ಪವರ್ಸ್ ಇನ್ ಎಕ್ಸಿಸ್ಟಿಂಗ್ ಲಾಸ್, ಅದನ್ನ ಹ್ಯಾಂಡಲ್ ಮಾಡಬಹುದು. ಹಾಗಾಗಿ ಈ ಗ್ರಾಂಟ್ಸು, ನ್ಯೂ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟದನ್ನ ರಿಮೂವ್ ಮಾಡಿಬಿಡಿ. ಅದನ್ನ ಹೇಗೂ ಮಾಡ್ತಾ ಇರ್ತಾರೆ. ಲಿಂಕ್ ವಿತ್ ಸೈಮಲ್ಟೇನಿಯಸ್ ಎಲೆಕ್ಷನ್ ಡಿಬೇಟ್. ನೋಡಿ, ನಮ್ಮ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್, ಪದೇ ಪದೇ ನ್ಯೂಸ್ ಅಲ್ಲಿ ಇರ್ತಾ ಇರುತ್ತೆ. ಒನ್ ರೀಸನ್ ಗಿವನ್ ಫಾರ್ ಒನ್ ನೇಷನ್ ಒನ್ ಎಲೆಕ್ಷನ್ ಈಸ್ ದಟ್ MCC ಸ್ಟಾಪ್ಸ್ ನ್ಯೂ ಸ್ಕೀಮ್ಸ್ ಎವ್ರಿ ಫ್ಯೂ ಮಂತ್ಸ್ ಡ್ಯೂ ಟು ಫ್ರೀಕ್ವೆಂಟ್ ಎಲೆಕ್ಷನ್ಸ್ ಅಲ್ವಾ. ಆವಾಗ ಫ್ರೀಕ್ವೆಂಟ್ ಎಲೆಕ್ಷನ್ ಆಗ್ತಾನೆ ಇರುತ್ತೆ, ಅವಾಗ ಹೊಸ ಸ್ಕೀಮ್ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ರೂಲ್ಸ್ ಪ್ರಕಾರ. ಆಥರ್ ಏನ್ ಹೇಳ್ತಾ ಇದ್ದಾರೆ, ಇಫ್ ವಿ ರಿಮೂವ್ ಸಚ್ MCC ರಿಸ್ಟ್ರಿಕ್ಷನ್ಸ್ ಇಸ್ ಆರ್ಗ್ಯುಮೆಂಟ್ ಫಾರ್ ಸೈಮಲ್ಟೇನಿಯಸ್ ಪೋಲ್ಸ್ ವೀಕನ್ಸ್. MCC ರಿಸ್ಟ್ರಿಕ್ಷನ್ ತೆಗೆದ್ಬಿಟ್ರೆ ಈ ಆರ್ಗ್ಯುಮೆಂಟ್ ಸಹ ವೀಕ್ ಆಗ್ಬಿಡುತ್ತೆ. ಅಂಬೇಡ್ಕರ್ ಅವ್ರು ಹೇಳಿರೋದು ನೋಡಿ, ತುಂಬಾ ಕಡೆ ಯೂಸ್ ಮಾಡ್ಕೊಳ್ಬಹುದು, ಬರೆದಿಟ್ಕೊಳ್ಳಿ ಬೇಕಿದ್ರೆ. ಹವೆವರ್ ಗುಡ್ ಅ ಕಾನ್ಸ್ಟಿಟ್ಯೂಷನ್ ಮೇ ಬಿ, ಇಟ್ ಇಸ್ ಶೋರ್ ಟು ಟರ್ನ್ ಔಟ್ ಬ್ಯಾಡ್ ಇಫ್ ದೋಸ್ ಹೂ ವರ್ಕ್ ಇಟ್ ಹ್ಯಾಪನ್ ಟು ಬಿ ಬ್ಯಾಡ್ ಲಾ. ಏನು ಹಾಗಂತಂದ್ರೆ, ಲಾಸ್ ಮತ್ತೆ ಕೋರ್ಟ್ಸ್ ಇರುತ್ತಲ್ವಾ, ಆರ್ ಓನ್ಲಿ ಆಸ್ ಸ್ಟ್ರಾಂಗ್ ಆಸ್ ದಿ ಎಥಿಕ್ಸ್ ಆಫ್ ದೋಸ್ ಹೂ ಇಂಪ್ಲಿಮೆಂಟ್ ದೆಮ್. ಕಾನೂನುಗಳಿದೆ, ಮತ್ತೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ಇದೆ, ರೂಲ್ಸ್ಗಳು ಬರುತ್ತೆ, ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಎಲ್ಲ ಇದೆ. ಆದ್ರೆ ಅದು ಸ್ಟ್ರಾಂಗ್ ಆಗಿರೋದು ಯಾವಾಗ ಅಂತಂದ್ರೆ, ಅದನ್ನ ಜಾರಿಗೊಳಿಸುವವರ ನೈತಿಕತೆ ಸ್ಟ್ರಾಂಗ್ ಆಗಿದ್ದಾಗ. ಸೊ ಪೊಲಿಟಿಕಲ್ ಮೊರಾಲಿಟಿ ಅಂಡ್ ಪಬ್ಲಿಕ್ ಅಕೌಂಟಬಿಲಿಟಿ ಆರ್ ಆಸ್ ವೈಟಲ್ ಆಸ್ ಲೀಗಲ್ ರಿಫಾರ್ಮ್ಸ್. ಬರೀ ಲೀಗಲ್ ರಿಫಾರ್ಮ್ ತಗೊಂಡ್ರೆ ಅಥವಾ ಕಾನೂನಾತ್ಮಕವಾಗಿ ಸುಧಾರಣೆಗಳನ್ನ ಮಾಡಿದ್ರೆ ಸಾಕಾಗೋದಿಲ್ಲ. ಅದರಲ್ಲಿ ಪೊಲಿಟಿಕಲ್ ಮೊರಾಲಿಟಿ ಸಹ ಇಂಪಾರ್ಟೆಂಟ್, ಮತ್ತೆ ಪಬ್ಲಿಕ್ ಅಕೌಂಟಬಿಲಿಟಿ ಎರಡು ಇದ್ದಾಗ ಮಾತ್ರ ಕಾನೂನುಗಳು ದಕ್ಷತೆಯಿಂದ ಇಂಪ್ಲಿಮೆಂಟ್ ಆಗುತ್ತೆ, ಅದರ ಪ್ರತಿಫಲ ಪ್ರತಿಯೊಂದು ಕಡೆ ನಮಗೆ ಕಂಡು ಬರುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಇಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.